ಸಾಲು ಸಾಲು ರಜೆ ಇದ್ದು ಜನರು ಊರುಗಳತ್ತ ತೆರಳ್ತಾ ಇದ್ದಾರೆ. ಬೆಂಗಳೂರಿನ ಬಸ್ ನಿಲ್ದಾಣಗಳು ತುಂಬಿ ತುಳುಕ್ತಾ ಇದ್ದು ಜನ ಸೀಟ್ಗಾಗಿ ನಾ ಮುಂದು ತಾ ಮುಂದು ಅಂತ ಮುನ್ನುಗ್ತಾ ಇದ್ದಾರೆ. ಯುಗಾದಿ ಹಬ್ಬಕ್ಕೆ ಕೌಂಟ್ ಡೌನ್. 2,000 ಹೆಚ್ಚುವರಿ ಬಸ್ ವ್ಯವಸ್ಥೆ. ಯುಗಾದಿ ಹಿಂದೂಗಳ ಪಾಲಿನ ಅತಿ ದೊಡ್ಡ ಹಬ್ಬ. ಇದು ಕೇವಲ ಹಬ್ಬ ಮಾತ್ರವಲ್ಲ, ಹೊಸ ವರ್ಷ ಕೂಡ. ಯುಗಾದಿಗೆಂದೇ ಜನ ಊರಿನತ್ತ ಹೊರಟಿದ್ದು ಜನರ ಅನುಕೂಲಕ್ಕಾಗಿ ಸಾರಿಗೆ ಇಲಾಖೆ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಿದೆ. ಬೆಂಗಳೂರಿನಿಂದ ತಮ್ಮೂರಿನತ್ತ ಹೋಗುವ ಜನರಿಗಾಗಿ ಸಾರಿಗೆ ಇಲಾಖೆ ಇಂದಿನಿಂದ ಮಾರ್ಚ್ 30ರವರೆಗೆ 2,000 ಹೆಚ್ಚುವರಿ ಬಸ್ಗಳನ್ನ ಬಿಟ್ಟಿದೆ. ರಾಜ್ಯದ ಎಲ್ಲಾ ಕಡೆಗಳಿಗೂ ಮತ್ತೆ ಅಂತಾರಾಜ್ಯದ ಮಾರ್ಗಗಳಿಗೆ ಎಲ್ಲೆಲ್ಲಿ ಬೇಡಿಕೆ ಇದೆ ಅಲ್ಲಿ ಎಲ್ಲಾ ಸ್ಥಳಗಳಿಗೂ ಮುಂಗಡವಾಗಿ ಈಗಾಗಲೇ ವಾಹನಗಳನ್ನ ಮುಂಗಡ ಬುಕ್ಕಿಂಗ್ ಸೌಲಭ್ಯಕ್ಕೆ ಅಳವಡಿಸಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಮುಂಗಡ ಟಿಕೆಟ್ ಪಡೆದುಕೊಂಡೇ ಇರುವಂತಹ ಪ್ರಯಾಣಿಕರು, ಯಾರು ಮುಂಗಡ ಟಿಕೆಟ್ ಇಲ್ದೇನೆ ಪ್ರಯಾಣಿಕರು ಕೊನೆಗಳಿಗೆನಲ್ಲಿ ಬರ್ತಾರೆ, ಅವರಿಗಾಗೂ ಹೆಚ್ಚುವರಿಯಾಗಿ ವಾಹನಗಳನ್ನು ಸಫಿಷಿಯಂಟ್ ವ್ಯವಸ್ಥೆ ಮಾಡಿ ಕರ್ನಾಟಕ ರಾಜ್ಯದ ಎಲ್ಲಾ ಸ್ಥಳಗಳಿಗೂ, ಈಶಾನ್ಯ ಕರ್ನಾಟಕ, ವಾಯವ್ಯ ಕರ್ನಾಟಕ ಮತ್ತು BMTC ಸಹಯೋಗದೊಂದಿಗೆ ಕರ್ನಾಟಕದ ಎಲ್ಲಾ ಭಾಗಗಳಿಗೆ, ಎಲ್ಲಾ ಜಿಲ್ಲೆಗಳಿಗೂ ನಾವು ವಾಹನಗಳ ಸೌಕರ್ಯ ಏರ್ಪಡಿಸಿದ್ದೀವಿ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜನಸಾಗರ. ಇನ್ನು ಯುಗಾದಿ ಮತ್ತು ರಂಜಾನ್ ಹಬ್ಬಗಳಿಗಾಗಿ ಊರಿಗೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ. ಸ್ಯಾಟಲೈಟ್ ಬಸ್ ನಿಲ್ದಾಣ, ಶಾಂತಿನಗರ, ಮಲ್ಲೇಶ್ವರ ಹೀಗೆ ಹಲವೆಡೆ ವಿಶೇಷ ಬಸ್ಗಳು ಸಂಚರಿಸಲಿದ್ದು ಮೆಜೆಸ್ಟಿಕ್ಗೆ ಜನಸಾಗರವೇ ಹರಿದು ಬರ್ತಿದೆ. ರಶ್ ಅಂತೂ ಇರುತ್ತೆ. ಎಲ್ಲಾ ಬಸ್ಸಲ್ಲೂ ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ತೀವಿ ಕೆಲವು ಟೈಮು. ಅದು ಪೀಕ್ ಟೈಮಲ್ಲಿ ಅಂತೂ ಸೀಟ್ ಸಿಗೋದೇ ಇಲ್ಲ. ಆದ್ರೂ ಹೋಗ್ಲೇಬೇಕಲ್ವಾ, ಯಾಕಂದ್ರೆ ಅಲ್ಲಿ ಪಾಗಡ ಹೋದ್ಮೇಲೆ ಅಲ್ಲಿಂದ ಮತ್ತೆ ನಮ್ಮೂರಿಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಬಸ್ಸುಗಳು ಸಿಗೋದು ಕಷ್ಟ ಆಗುತ್ತೆ. ಆದ್ರಿಂದ ಸ್ಟ್ಯಾಂಡಿಂಗ್ ಅಲ್ಲೇ ಹೋಗ್ಬೇಕಾಗುತ್ತೆ. ಕಂಟಿನ್ಯೂ ರಜಾ ಬಂದಿರೋದ್ರಿಂದ ಜನ ಜಾಸ್ತಿ ಪ್ರಯಾಣ ಮಾಡ್ತಾರೆ. ಸೊ ಹಾಗಾಗಿ ಬಸ್ಸು ಸ್ವಲ್ಪ ಜಾಸ್ತಿ ಹಾಕಬೇಕು ಅಂತ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಸಾಮಾನ್ಯ ದಿನಗಳಲ್ಲಿ ಪ್ರತಿನಿತ್ಯ 2,400 KSRTC ಬಸ್ಗಳು ಸಂಚರಿಸುತ್ತವೆ. ಇದೀಗ ಹಬ್ಬದ ಹಿನ್ನೆಲೆ ಹೆಚ್ಚುವರಿ ಬಸ್ಗಳನ್ನ ರಸ್ತೆಗೆ ಇಳಿಸಲಾಗಿದೆ. ಹಬ್ಬದ ಹೆಸರಿನಲ್ಲಿ ಖಾಸಗಿ ಬಸ್ ಮಾಲೀಕರು ದುಪ್ಪಟ್ಟು ಹಣ ವಸೂಲಿಗೆ ಇಳಿದಿದ್ದಾರೆ. 1 ಟ್ರಿಪಲ್ ಹಣ ಪಡೆಯುತ್ತಿದ್ದಾರೆ. ಹೀಗಾಗಿ ಜನ ಸರ್ಕಾರಿ ಬಸ್ಗಳಿಗೆ ಮುಗಿಬಿದ್ದಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯುಗಾದಿ ಹಬ್ಬಕ್ಕೆ ಊರುಗಳತ್ತ ಜನರು ಹೊರಟಿದ್ದಾರೆ. ಹಾಗಾಗಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜನ ಹಬ್ಬಕ್ಕಾಗಿ ಸಾರಿಗೆ ಇಲಾಖೆಯಿಂದ ಹೆಚ್ಚುವರಿ ಬಸ್ ಸೇವೆಯನ್ನ ಕೂಡ ಒದಗಿಸಲಾಗಿದೆ. ಯುಗಾದಿ ಹಬ್ಬ ಜೊತೆಗೆ ರಂಜಾನ್ ಹಬ್ಬ ಎರಡೂ ಕೂಡ ಒಟ್ಟಿಗೆ ಇರೋದ್ರಿಂದಾಗಿ ಅವರವರ ಊರುಗಳತ್ತ ಜನ ತೆರಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜನ ಕಂಪ್ಲೀಟ್ ಆಗಿ ಮೆಜೆಸ್ಟಿಕ್ ಅಲ್ಲಿ ಇರುವಂತದನ್ನ ಗಮನಿಸ್ತಾ ಇದ್ದೀವಿ. ದೃಶ್ಯದಲ್ಲಿ ನೋಡಿ ಯಾವ ರೀತಿಯಾಗಿ ಕಂಪ್ಲೀಟ್ ಬಸ್ ರಶ್ ಆಗಿದೆ. ಹಾಗಾಗಿ ಇಂಥ ರಾತ್ರಿಯಲ್ಲೂ ಕೂಡ ಕಾದು ಕುಳಿತಿದ್ದಾರೆ ತಮ್ಮ ತಮ್ಮ ಊರುಗಳತ್ತ ತೆರಳೋದಕ್ಕೆ. ಕಂಪ್ಲೀಟ್ 3 ದಿನಗಳ ಕಾಲ ರಜಾ ಇರೋದ್ರಿಂದಾಗಿ, ಸಾಲು ಸಾಲು ರಜಾ ಇರೋದ್ರಿಂದಾಗಿ, ತಮ್ಮ ಊರುಗಳತ್ತ ಹಬ್ಬ ಕೂಡ ಇರೋದ್ರಿಂದಾಗಿ ಊರುಗಳತ್ತ ತೆರಳ್ತಾ ಇದ್ದಾರೆ. ಹೆಚ್ಚುವರಿ ಬಸ್ ಅನ್ನ ಕೂಡ ಬಿಟ್ಟಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ. ಮೆಜೆಸ್ಟಿಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಆಸ್ ಇಟ್ ಈಸ್ ಯುಗಾದಿ ಹಬ್ಬ ಜೊತೆಗೆ ರಂಜಾನ್ ಹಬ್ಬ, ಹಾಗಾಗಿ ತಮ್ಮ ತಮ್ಮ ಊರುಗಳತ್ತ ಹೋಗೋದಕ್ಕೆ ಜನಸಾಗರ ಮೆಜೆಸ್ಟಿಕ್ ಅಲ್ಲಿ ನೆರೆದಿದ್ದಾರೆ ಅಂತ ಅನ್ಸುತ್ತೆ. ಹೆಚ್ಚುವರಿ ಬಸ್ ಕೂಡ ಬಿಟ್ಟಿದ್ದಾರೆ ಅಂತ. ಸದ್ಯದ ಸಿಚುವೇಶನ್ ಹೇಗಿದೆ ಅಲ್ಲಿ? ಮಾನಸ, ನಾನೀಗ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದ ಬಳಿ ಇದ್ದೀನಿ. ಈಗಾಗಲೇ ಸಾಕಷ್ಟು ಜನ ಮೆಜೆಸ್ಟಿಕ್ಗೆ ಹರಿದು ಬಂದಿದ್ದಾರೆ. ಅಂದರೆ ಇದೆಲ್ಲ ರಿಸರ್ವೇಷನ್, ಮುಖ್ಯವಾಗಿ ಯಾರೆಲ್ಲ ಇವತ್ತು ರಿಸರ್ವೇಷನನ್ನು ಮಾಡಿರ್ತಾರೆ ಅಂಥವರು ತಮ್ಮ ಊರುಗಳಿಗೆ ಹೋಗೋದಕ್ಕೆ ಬಂದಿರುವಂಥದ್ದು. ಮಧ್ಯಾಹ್ನ 2-3 ಗಂಟೆಯಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು KSRTC ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಜನ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಯುಗಾದಿ ಹಬ್ಬ ಹಿಂದೂಗಳ ಪಾಲಿನ ದೊಡ್ಡ ಹಬ್ಬ, ಇದೇ ಮೊದಲ ವರ್ಷ ಅಂತ ಹೇಳಿ ಅಂದ್ಕೊಳ್ಳುವಂತಹ ಹಬ್ಬ. ಜೊತೆಗೆ ಯುಗಾದಿಯ ಬೆನ್ನಲ್ಲೇ ರಂಜಾನ್ ಹಬ್ಬ ಕೂಡ ಇದೆ. ಹೀಗಾಗಿ ಸಾಲು ಸಾಲು ರಜಾ ಸಿಕ್ಕಿರುವಂಥದ್ದು. ನಾಳೆ ಶನಿವಾರ, ಭಾನುವಾರ, ಸೋಮವಾರನೂ ರಂಜಾನ್ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ರಜಾ ಇದೆ. ಹೀಗಾಗಿ ಸಾಲು ಸಾಲು ರಜಾ, ಒಂದ್ ಕಡೆ ಹಬ್ಬ. ಈ ಹಬ್ಬವನ್ನ ಸೆಲೆಬ್ರೇಟ್ ಮಾಡಕ್ಕೆ ಅಂತ ಹೇಳಿ ಸಾಕಷ್ಟು ಜನ ಈಗಾಗಲೇ KSRTC ಬಸ್ ನಿಲ್ದಾಣದ ಬಳಿ ಬಂದಿರುವಂಥದ್ದು. ಇನ್ನು ಸಾರಿಗೆ ಇಲಾಖೆಯಿಂದ ಪ್ರಮುಖವಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಹೆಚ್ಚುವರಿ 2,000 ಬಸ್ಗಳನ್ನ ಕೂಡ ಹಾಕಲಾಗಿದೆ. ಕೆಂಪೇಗೌಡ ಬಸ್ ನಿಲ್ದಾಣ ಇರ್ಬೋದು, ಹಾಗೆ ಸ್ಯಾಟಲೈಟ್ ಬಸ್ ನಿಲ್ದಾಣ, ಜೊತೆಗೆ ಶಾಂತಿನಗರ ಬಸ್ ನಿಲ್ದಾಣ, ಈ ಎಲ್ಲ ಭಾಗಗಳಲ್ಲೂ ಕೂಡ ಇವತ್ತು ಹೆಚ್ಚುವರಿ ಬಸ್ಗಳನ್ನು ಬಿಡಲಾಗಿದೆ. ಅಷ್ಟೇ ಅಲ್ಲ, ಪ್ರತಿದಿನ 2,400ಕ್ಕೂ ಹೆಚ್ಚು ಬಸ್ಗಳು ಟ್ರಿಪ್ ಹೊಡೆಯುತ್ತೆ. ಇವತ್ತು ಹೆಚ್ಚುವರಿ 175 ಈ ರೀತಿಯ ಬಸ್ಗಳನ್ನು ತಗೊಂಡಿರುವಂಥದ್ದು. ಜೊತೆಗೆ ಕೆಲವು ಕಡೆಗಳಲ್ಲಿ BMTC ಬಸ್ಗಳನ್ನು ಕೂಡ ಬಳಕೆ ಮಾಡಿದ್ದಾರೆ. ಜನರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಯಾವ ಕಡೆ ಹೊರಟ್ರಾ? ಹಾವೇರಿ.
ಬಸ್ ಯಾವ ರೀತಿ ಇದೆ ಸರ್? ರಿಸರ್ವೇಷನ್ ಮಾಡ್ತಿದ್ದಾರೆ, ಹೆಚ್ಚುವರಿ ಬಸ್ ಬಿಟ್ಟಿದ್ದಾರೆ ಹಬ್ಬಕ್ಕೆ ಅಂತ. ಊರುಗಳ ಹತ್ರ ಹೊರಟಿದ್ದಾರೆ, ಕೆಲವರು ರಿಸರ್ವೇಷನ್ ಮಾಡ್ಕೊಂಡಿದ್ದಾರೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮುಂಚಿತವಾಗಿ ಮುಂಗಡ ಬುಕ್ಕನ್ನು ಮಾಡ್ಕೊಂಡಿರುವಂಥದ್ದು. ಯಾರೆಲ್ಲ ರಿಸರ್ವೇಷನ್ ಮಾಡಿಲ್ಲ ಮಧ್ಯಾಹ್ನದಿಂದನೇ ಬಂದು ಸೀಟನ್ನು ಹಿಡಿದು ತಮ್ಮ ಊರುಗಳಿಗೆ ಹೋಗ್ತಾ ಇರುವಂಥದ್ದು. 3 ದಿನಗಳ ಕಾಲ ಹೆಚ್ಚುವರಿ ಬಸ್ ಸೇವೆಯನ್ನು ಕೊಡೋದಕ್ಕೆ ಸಾರಿಗೆ ಇಲಾಖೆ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಮಾನಸ, ಓಕೆ, ಥ್ಯಾಂಕ್ ಯು ದೀಪ್ತಿ. ನಿಮ್ಮೆಲ್ಲ ಸಾಲು ರಜೆ ಇದ್ದು ಜನರು ಊರುಗಳತ್ತ ತೆರಳ್ತಾ ಇದ್ದಾರೆ. ಬೆಂಗಳೂರಿನ ಬಸ್ ನಿಲ್ದಾಣಗಳು ತುಂಬಿ ತುಳುಕ್ತಾ ಇದ್ದು ಜನ ಸೀಟ್ಗಾಗಿ ನಾ ಮುಂದು ತಾ ಮುಂದು ಅಂತ ಮುನ್ನುಗ್ತಾ ಇದ್ದಾರೆ. ಯುಗಾದಿ ಹಬ್ಬಕ್ಕೆ ಕೌಂಟ್ ಡೌನ್. 2,000 ಹೆಚ್ಚುವರಿ ಬಸ್ ವ್ಯವಸ್ಥೆ. ಯುಗಾದಿ ಹಿಂದೂಗಳ ಪಾಲಿನ ಅತಿ ದೊಡ್ಡ ಹಬ್ಬ. ಇದು ಕೇವಲ ಹಬ್ಬ ಮಾತ್ರವಲ್ಲ, ಹೊಸ ವರ್ಷ ಕೂಡ. ಯುಗಾದಿಗೆಂದೇ ಜನ ಊರಿನತ್ತ ಹೊರಟಿದ್ದು ಜನರ ಅನುಕೂಲಕ್ಕಾಗಿ ಸಾರಿಗೆ ಇಲಾಖೆ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಿದೆ. ಬೆಂಗಳೂರಿನಿಂದ ತಮ್ಮೂರಿನತ್ತ ಹೋಗುವ ಜನರಿಗಾಗಿ ಸಾರಿಗೆ ಇಲಾಖೆ ಇಂದಿನಿಂದ ಮಾರ್ಚ್ 30ರವರೆಗೆ 2,000 ಹೆಚ್ಚುವರಿ ಬಸ್ಗಳನ್ನ ಬಿಟ್ಟಿದೆ. ರಾಜ್ಯದ ಎಲ್ಲಾ ಕಡೆಗಳಿಗೂ ಮತ್ತೆ ಅಂತಾರಾಜ್ಯದ ಮಾರ್ಗಗಳಿಗೆ ಎಲ್ಲೆಲ್ಲಿ ಬೇಡಿಕೆ ಇದೆ ಅಲ್ಲಿ ಎಲ್ಲಾ ಸ್ಥಳಗಳಿಗೂ ಮುಂಗಡವಾಗಿ ಈಗಾಗಲೇ ವಾಹನಗಳನ್ನ ಮುಂಗಡ ಬುಕ್ಕಿಂಗ್ ಸೌಲಭ್ಯಕ್ಕೆ ಅಳವಡಿಸಿ ಕಾರ್ಯಾಚರಣೆ ಮಾಡ್ತಾ ಇದೀವಿ. ಅದೇ ರೀತಿ ಮುಂಗಡ ಟಿಕೆಟ್ ಪಡೆದುಕೊಂಡೇ ಇರುವಂತಹ ಪ್ರಯಾಣಿಕರು, ಯಾರು ಮುಂಗಡ ಟಿಕೆಟ್ ಇಲ್ದೇನೆ ಪ್ರಯಾಣಿಕರು ಕೊನೆಗಳಿಗೆನಲ್ಲಿ ಬರ್ತಾರೆ, ಅವರಿಗಾಗೂ ಹೆಚ್ಚುವರಿಯಾಗಿ ವಾಹನಗಳನ್ನು ಸಫಿಷಿಯಂಟ್ ವ್ಯವಸ್ಥೆ ಮಾಡಿ ಕರ್ನಾಟಕ ರಾಜ್ಯದ ಎಲ್ಲಾ ಸ್ಥಳಗಳಿಗೂ, ಈಶಾನ್ಯ ಕರ್ನಾಟಕ, ವಾಯವ್ಯ ಕರ್ನಾಟಕ ಮತ್ತು BMTC ಸಹಯೋಗದೊಂದಿಗೆ ಕರ್ನಾಟಕದ ಎಲ್ಲಾ ಭಾಗಗಳಿಗೆ, ಎಲ್ಲಾ ಜಿಲ್ಲೆಗಳಿಗೂ ನಾವು ವಾಹನಗಳ ಸೌಕರ್ಯ ಏರ್ಪಡಿಸಿದ್ದೀವಿ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜನಸಾಗರ. ಇನ್ನು ಯುಗಾದಿ ಮತ್ತು ರಂಜಾನ್ ಹಬ್ಬಗಳಿಗಾಗಿ ಊರಿಗೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ. ಸ್ಯಾಟಲೈಟ್ ಬಸ್ ನಿಲ್ದಾಣ, ಶಾಂತಿನಗರ, ಮಲ್ಲೇಶ್ವರ ಹೀಗೆ ಹಲವೆಡೆ ವಿಶೇಷ ಬಸ್ಗಳು ಸಂಚರಿಸಲಿದ್ದು ಮೆಜೆಸ್ಟಿಕ್ಗೆ ಜನಸಾಗರವೇ ಹರಿದು ಬರ್ತಿದೆ. ರಶ್ ಅಂತೂ ಇರುತ್ತೆ, ಎಲ್ಲಾ ಬಸ್ಸಲ್ಲೂ ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ತೀವಿ ಕೆಲವು ಟೈಮು. ಅದು ಪೀಕ್ ಟೈಮಲ್ಲಿ ಅಂತೂ ಸೀಟ್ ಸಿಗೋದೇ ಇಲ್ಲ. ಆದ್ರೂ ಹೋಗ್ಲೇಬೇಕಲ್ವಾ, ಯಾಕಂದ್ರೆ ಅಲ್ಲಿ ಪಾಗಡ ಹೋದ್ಮೇಲೆ ಅಲ್ಲಿಂದ ಮತ್ತೆ ನಮ್ಮೂರಿಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಬಸ್ಸುಗಳು ಸಿಗೋದು ಕಷ್ಟ ಆಗುತ್ತೆ, ಆದ್ರಿಂದ ಸ್ಟ್ಯಾಂಡಿಂಗ್ ಅಲ್ಲೇ ಹೋಗ್ಬೇಕಾಗುತ್ತೆ. ಕಂಟಿನ್ಯೂ ರಜಾ ಬಂದಿರೋದ್ರಿಂದ ಜನ ಜಾಸ್ತಿ ಪ್ರಯಾಣ ಮಾಡ್ತಾರೆ. ಸೊ ಹಾಗಾಗಿ ಬಸ್ಸು ಸ್ವಲ್ಪ ಜಾಸ್ತಿ ಹಾಕಬೇಕು ಅಂತ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಸಾಮಾನ್ಯ ದಿನಗಳಲ್ಲಿ ಪ್ರತಿನಿತ್ಯ 2,400 KSRTC ಬಸ್ಗಳು ಸಂಚರಿಸುತ್ತವೆ. ಇದೀಗ ಹಬ್ಬದ ಹಿನ್ನೆಲೆ ಹೆಚ್ಚುವರಿ ಬಸ್ಗಳನ್ನ ರಸ್ತೆಗೆ ಇಳಿಸಲಾಗಿದೆ. ಹಬ್ಬದ ಹೆಸರಿನಲ್ಲಿ ಖಾಸಗಿ ಬಸ್ ಮಾಲೀಕರು ದುಪ್ಪಟ್ಟು ಹಣ ವಸೂಲಿಗೆ ಇಳಿದಿದ್ದಾರೆ. 1 ಟ್ರಿಪಲ್ ಹಣ ಪಡೆಯುತ್ತಿದ್ದಾರೆ. ಹೀಗಾಗಿ ಜನ ಸರ್ಕಾರಿ ಬಸ್ಗಳಿಗೆ ಮುಗಿಬಿದ್ದಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯುಗಾದಿ ಹಬ್ಬಕ್ಕೆ ಊರುಗಳತ್ತ ಜನರು ಹೊರಟಿದ್ದಾರೆ. ಹಾಗಾಗಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜನ ಹಬ್ಬಕ್ಕಾಗಿ ಸಾರಿಗೆ ಇಲಾಖೆಯಿಂದ ಹೆಚ್ಚುವರಿ ಬಸ್ ಸೇವೆಯನ್ನ ಕೂಡ ಒದಗಿಸಲಾಗಿದೆ. ಯುಗಾದಿ ಹಬ್ಬ ಜೊತೆಗೆ ರಂಜಾನ್ ಹಬ್ಬ ಎರಡೂ ಕೂಡ ಒಟ್ಟಿಗೆ ಇರೋದ್ರಿಂದಾಗಿ ಅವರವರ ಊರುಗಳತ್ತ ಜನ ತೆರಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜನ ಕಂಪ್ಲೀಟ್ ಆಗಿ ಮೆಜೆಸ್ಟಿಕ್ ಅಲ್ಲಿ ಇರುವಂತದನ್ನ ಗಮನಿಸ್ತಾ ಇದ್ದೀವಿ. ದೃಶ್ಯದಲ್ಲಿ ನೋಡಿ ಯಾವ ರೀತಿಯಾಗಿ ಕಂಪ್ಲೀಟ್ ಬಸ್ ರಶ್ ಆಗಿದೆ. ಹಾಗಾಗಿ ಇಂಥ ರಾತ್ರಿಯಲ್ಲೂ ಕೂಡ ಕಾದು ಕುಳಿತಿದ್ದಾರೆ ತಮ್ಮ ತಮ್ಮ ಊರುಗಳತ್ತ ತೆರಳೋದಕ್ಕೆ. ಕಂಪ್ಲೀಟ್ 3 ದಿನಗಳ ಕಾಲ ರಜಾ ಇರೋದ್ರಿಂದಾಗಿ, ಸಾಲು ರಜಾ ಇರೋದ್ರಿಂದಾಗಿ ತಮ್ಮ ಊರುಗಳತ್ತ, ಹಬ್ಬ ಕೂಡ ಇರೋದ್ರಿಂದಾಗಿ ಊರುಗಳತ್ತ ತೆರಳ್ತಾ ಇದ್ದಾರೆ. ಹೆಚ್ಚುವರಿ ಬಸ್ ಅನ್ನ ಕೂಡ ಬಿಟ್ಟಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ. ಮೆಜೆಸ್ಟಿಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಆಸ್ ಇಟ್ ಈಸ್ ಯುಗಾದಿ ಹಬ್ಬ ಜೊತೆಗೆ ರಂಜಾನ್ ಹಬ್ಬ, ಹಾಗಾಗಿ ತಮ್ಮ ತಮ್ಮ ಊರುಗಳತ್ತ ಹೋಗೋದಕ್ಕೆ ಜನಸಾಗರ ಮೆಜೆಸ್ಟಿಕ್ ಅಲ್ಲಿ ನೆರೆದಿದ್ದಾರೆ ಅಂತ ಅನ್ಸುತ್ತೆ. ಹೆಚ್ಚುವರಿ ಬಸ್ ಕೂಡ ಬಿಟ್ಟಿದ್ದಾರೆ ಅಂತ. ಸದ್ಯದ ಸಿಚುವೇಶನ್ ಹೇಗಿದೆ ಅಲ್ಲಿ? ಮಾನಸ, ನಾನೀಗ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದ ಬಳಿ ಇದ್ದೀನಿ. ಈಗಾಗಲೇ ಸಾಕಷ್ಟು ಜನ ಮೆಜೆಸ್ಟಿಕ್ಗೆ ಹರಿದು ಬಂದಿದ್ದಾರೆ. ಅಂದರೆ ಇದೆಲ್ಲ ರಿಸರ್ವೇಷನ್, ಮುಖ್ಯವಾಗಿ ಯಾರೆಲ್ಲ ಇವತ್ತು ರಿಸರ್ವೇಷನನ್ನು ಮಾಡಿರ್ತಾರೆ ಅಂಥವರು ತಮ್ಮ ಊರುಗಳಿಗೆ ಹೋಗೋದಕ್ಕೆ ಬಂದಿರುವಂಥದ್ದು. ಮಧ್ಯಾಹ್ನ 2-3 ಗಂಟೆಯಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು KSRTC ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಜನ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಯುಗಾದಿ ಹಬ್ಬ ಹಿಂದೂಗಳ ಪಾಲಿನ ದೊಡ್ಡ ಹಬ್ಬ, ಇದೇ ಮೊದಲ ವರ್ಷ ಅಂತ ಹೇಳಿ ಅಂದ್ಕೊಳ್ಳುವಂತಹ ಹಬ್ಬ. ಜೊತೆಗೆ ಯುಗಾದಿಯ ಬೆನ್ನಲ್ಲೇ ರಂಜಾನ್
ರಂಜಾನ್ ಹಬ್ಬ ಕೂಡ ಇದೆ. ಹೀಗಾಗಿ ಸಾಲು ಸಾಲು ರಜಾ ಸಿಕ್ಕಿರುವಂಥದ್ದು. ನಾಳೆ ಶನಿವಾರ, ಭಾನುವಾರ, ಸೋಮವಾರನೂ ರಂಜಾನ್ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ರಜಾ ಇದೆ. ಹೀಗಾಗಿ ಸಾಲು ಸಾಲು ರಜಾ, ಒಂದ್ ಕಡೆ ಹಬ್ಬ. ಈ ಹಬ್ಬವನ್ನ ಸೆಲೆಬ್ರೇಟ್ ಮಾಡಕ್ಕೆ ಅಂತ ಹೇಳಿ ಸಾಕಷ್ಟು ಜನ ಈಗಾಗಲೇ KSRTC ಬಸ್ ನಿಲ್ದಾಣದ ಬಳಿ ಬಂದಿರುವಂಥದ್ದು. ಇನ್ನು ಸಾರಿಗೆ ಇಲಾಖೆಯಿಂದ ಪ್ರಮುಖವಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಹೆಚ್ಚುವರಿ 2000 ಬಸ್ಗಳನ್ನ ಕೂಡ ಹಾಕಲಾಗಿದೆ. ಕೆಂಪೇಗೌಡ ಬಸ್ ನಿಲ್ದಾಣ ಇರ್ಬೋದು, ಹಾಗೆ ಸ್ಯಾಟಲೈಟ್ ಬಸ್ ನಿಲ್ದಾಣ, ಜೊತೆಗೆ ಶಾಂತಿನಗರ ಬಸ್ ನಿಲ್ದಾಣ, ಈ ಎಲ್ಲ ಭಾಗಗಳಲ್ಲೂ ಕೂಡ ಇವತ್ತು ಹೆಚ್ಚುವರಿ ಬಸ್ಗಳನ್ನು ಬಿಡಲಾಗಿದೆ. ಅಷ್ಟೇ ಅಲ್ಲ, ಪ್ರತಿದಿನ 2400ಕ್ಕೂ ಹೆಚ್ಚು ಬಸ್ಗಳು ಟ್ರಿಪ್ ಹೊಡೆಯುತ್ತೆ. ಇವತ್ತು ಹೆಚ್ಚುವರಿ 175 ಈ ರೀತಿಯ ಬಸ್ಗಳನ್ನು ತಗೊಂಡಿರುವಂಥದ್ದು. ಜೊತೆಗೆ ಕೆಲವು ಕಡೆಗಳಲ್ಲಿ BMTC ಬಸ್ಗಳನ್ನು ಕೂಡ ಬಳಕೆ ಮಾಡಿದ್ದಾರೆ. ಜನರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಯಾವ ಕಡೆ ಹೊರಟ್ರಾ? ಹಾವೇರಿ ಬಸ್ ಯಾವ ರೀತಿ ಇದೆ ಸರ್? ರಿಸರ್ವೇಷನ್ ಮಾಡ್ತಿದ್ದಾರೆ? ಹೆಚ್ಚುವರಿ ಬಸ್ ಬಿಟ್ಟಿದ್ದಾರೆ ಹಬ್ಬಕ್ಕೆ ಅಂತ. ಊರುಗಳ ಹತ್ರ ಹೊರಟಿದ್ದಾರೆ, ಕೆಲವರು ರಿಸರ್ವೇಷನ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮುಂಚಿತವಾಗಿ ಮುಂಗಡ ಬುಕ್ಕನ್ನು ಮಾಡ್ಕೊಂಡಿರುವಂಥದ್ದು. ಯಾರೆಲ್ಲ ರಿಸರ್ವೇಷನ್ ಅನ್ನು ಮಾಡಿಲ್ಲ, ಮಧ್ಯಾಹ್ನದಿಂದನೇ ಬಂದು ಸೀಟನ್ನು ಹಿಡಿದು ತಮ್ಮ ಊರುಗಳಿಗೆ ಹೋಗ್ತಾ ಇರುವಂಥದ್ದು. 3 ದಿನಗಳ ಕಾಲ ಹೆಚ್ಚುವರಿ ಬಸ್ ಸೇವೆಯನ್ನು ಕೊಡೋದಕ್ಕೆ ಸಾರಿಗೆ ಇಲಾಖೆ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ.